ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜನವರಿ 27ರ ಮಂಗಳವಾರ ದೇಶದ ಒಳಗಡೆ ಅನೇಕ ಮೇಜರ್ ಡೆವಲಪ್ಮೆಂಟ್ಸ್ ಆಗಿವೆ. ಒಂದ್ ಕಡೆ ಗಣರಾಜ್ಯೋತ್ಸವದ ಸಂಭ್ರಮ ಇನ್ನು ಇರುವಾಗಲೇ ಯುರೋಪಿಯನ್ ಯೂನಿಯನ್ ಜೊತೆಗೆ ಟ್ರೇಡ್ ಡೀಲ್ ನ ಅಬ್ಬರ ನಡೀತಿರೋ ಟೈಮ್ ನಲ್ಲೇನೆ ಉಗ್ರರು ಸೇನೆ ಮೇಲೆ ಮೋಸದ ದಾಳಿಯನ್ನ ಮಾಡಿದ್ದಾರೆ. ಮತ್ತೊಂದ್ ಕಡೆ ವಿಸಿಲ್ ಪೋಡು ಪಾರ್ಟಿ ಟಿವಿಕೆನ ಚೀಫ್ ವಿಜಯ್ರ ಸಿನಿಮಾಗೆ ಅತಿ ದೊಡ್ಡ ಶಾಕ್. ಕೋರ್ಟ್ ದೊಡ್ಡ ತೀರ್ಪನ್ನ ಕೊಟ್ಟಿದೆ. ಇತ್ತ ರಾಜ್ಯದ ಒಳಗೊಂದು ದೊಡ್ಡ ಶಂಕಿತ ಸ್ಕ್ಯಾಮ್ ಸ್ಫೋಟ ಆಗಿದೆ. ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಮೊದಲಿಗೆ ಉಗ್ರ ದಾಳಿಯ ಬಗ್ಗೆ ನೋಡ್ಬಿಡೋಣ ಸ್ನೇಹಿತರೆ. ದೇಶ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿದ್ದಾಗಲೇ ಈಶಾನ್ಯ ಭಾರತದಲ್ಲಿ ಉಗ್ರ ದಾಳಿಯಾಗಿದೆ. ಅರುಣಾಚಲ ಪ್ರದೇಶದ ಚಾಂಗ್ಲಾಂಗ್ ಜಿಲ್ಲೆಯ ರಾಂಗ್ಲಾಂನಲ್ಲಿ ಅಸ್ಸಾಂ ರೈಫಲ್ಸ್ ನ ಶಿಬಿರದ ಮೇಲೆ ದಾಳಿ ಮಾಡಿದ್ದಾರೆ. ಸೋಮವಾರ ಈ ಘಟನೆಯಾಗಿದೆ. ತಕ್ಷಣ ಯೋಧರು ಭಯೋತ್ಪಾದಕರಿಗೆ ಗುಂಡಿನ ಉತ್ತರವನ್ನ ಕೊಟ್ಟಿದ್ದಾರೆ. ಪರಿಣಾಮ ಉಗ್ರರು ಮಯನ್ಮಾರ್ ಗಡಿಯತ್ತ ಎಸ್ಕೇಪ್ ಆಗಿದ್ದಾರೆ. ಅದೃಷ್ಟವಶಾತ್ ಈ ದಾಳಿಯಲ್ಲಿ ನಮ್ಮ ಯಾವ ಸೈನಿಕರಿಗೂ ಗಾಯಗಳಾಗಿಲ್ಲ, ಎಲ್ಲರೂ ಸೇಫ್ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನ ಸೇನೆ ಕೊಟ್ಟಿದೆ. ಹೈ ಅಲರ್ಟ್ ನಲ್ಲಿ ಈಗ ಅಲ್ಲಿ ಕಟ್ಟೆಚ್ಚರವನ್ನ ಸಾರಲಾಗಿದೆ. ಇನ್ನು ದಾಳಿ ಬೆನ್ನಲ್ಲೇ ಇದರ ಹೊಣೆಯನ್ನ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ NSCN ಕಾಪ್ಲಾಂಗ್ ಯಂಗ್ ಆಂಗ್ ಬಣ ಹೊತ್ಕೊಂಡಿದೆ. ನಾವು ದೊಡ್ಡ ಪ್ರತಿಕಾರ ಹೇಳಿದೀವಿ. ಈ ಪ್ರದೇಶವನ್ನ ಭಾರತೀಯ ಪಡೆಗಳು ಸೀಲ್ ಮಾಡಿರೋದ್ರಿಂದ ಸಾವು ನೋವುಗಳ ಬಗ್ಗೆ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ. ಅವರ ಸೈನಿಕರು ನಮ್ಮ ನಾಗರಿಕರಿಗೆ ಕಿರುಕುಳ ಕೊಟ್ಟಿದ್ರಿಂದ ಈ ದಾಳಿ ಮಾಡಿದ್ದೀವಿ. ನಮ್ಮ ನಾಗಾ ತಾಯ್ನಾಡನ್ನ ರಕ್ಷಿಸೋಕೆ ಇಂಥ ದಾಳಿಯನ್ನ ಮುಂದುವರಿಸ್ತೀವಿ ಅಂತ ಈ ಉಗ್ರ ಸಂಘಟನೆ ಬೆದರಿಕೆ ಹಾಕಿದೆ. ಸ್ನೇಹಿತರದು ಮೂಲ NSCN-K ಸಂಘಟನೆಯಿಂದ ಒಡೆದು ಹೋಗಿರೋ ಪ್ರತ್ಯೇಕ ಬಣ. ಇದರ ಲೀಡರ್ ಯಂಗ್ ಆಂಗ್ ಭಾರತವನ್ನ ವಿರೋಧಿಸಿ ನಾಗಾಲ್ಯಾಂಡ್ ಪ್ರತ್ಯೇಕ ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಳ್ತಾನೆ. NSCN-IM ಅಥವಾ ನಿಕ್ಕಿ ಸುಮಿ ಬಣಗಳು ಕೇಂದ್ರ ಸರ್ಕಾರದೊಂದಿಗೆ ಒಪ್ಪಂದ ಮಾಡ್ಕೊಂಡಿದಾರಲ್ಲ, ಕದನ ವಿರಾಮ ಒಪ್ಪಂದ ಮಾಡ್ಕೊಂಡಿದಾರಲ್ಲ, ಆದ್ರೆ ಇದೊಂದು ಸಂಘಟನೆ ಮಾತ್ರ ಇನ್ನೂ ಕೂಡ ಪುಂಡಾಟವನ್ನ ಮುಂದುವರೆಸಿದೆ. ಏನು ಅಮೆರಿಕಗೆ ಸೆಡ್ಡು ಹೊಡೆದು ಭಾರತ ಹಾಗೂ ಯುರೋಪ್ಗಳು ಮದರ್ ಆಫ್ ಆಲ್ ಡೀಲ್ ಮಾಡಿಕೊಂಡಿದೆ. ಈ ಮುಕ್ತ ವ್ಯಾಪಾರ ಒಪ್ಪಂದ ಕುರಿತು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ಜಂಟಿ ಹೇಳಿಕೆ ಜಾಯಿಂಟ್ ಸ್ಟೇಟ್ಮೆಂಟ್ ಕೂಡ ಇಶ್ಯೂ ಮಾಡಿದ್ದಾರೆ. ಯುರೋಪಿಯನ್ ಕಮಿಷನ್ ಅಧ್ಯಕ್ಷ ಉರ್ಸುಲಾ ವಾಂಡರ್ ಲೇನ್ ಮಾತನಾಡಿ, ಪ್ರಧಾನಿ ಮೋದಿಯವರೇ, ಕಡೆಗೂ ನಾವು ಡೀಲ್ ಮಾಡಿಕೊಂಡ್ವಿ. ಈ ಡೀಲ್ ನಿಂದ ಸುಮಾರು 4 ಬಿಲಿಯನ್ ಯೂರೋಗಳಷ್ಟು ಟ್ಯಾರಿಫ್ ಕಡಿತಗೊಳ್ಳೋ ನಿರೀಕ್ಷೆ ಇದೆ. ಎರಡು ಕಡೆಯ ಬಿಸ್ನೆಸ್ಗೆ ದೊಡ್ಡ ಬೂಸ್ಟ್ ಸಿಗುತ್ತೆ. ಆರ್ಥಿಕ ಸಂಬಂಧ ಮತ್ತಷ್ಟು ಆಳವಾಗಿ ಟ್ರೇಡ್ ಬ್ಯಾರಿಯರ್ಸ್ ಕಮ್ಮಿಯಾಗಲಿವೆ. ಭಾರತಕ್ಕೆ ಧನ್ಯವಾದ. ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಬಂದು ಹೆಮ್ಮೆ ಫೀಲ್ ಆಯ್ತು ಅಂತ ಹೇಳಿದ್ದಾರೆ. ಇದನ್ನ ಜೀವನ ಪರ್ಯಂತ ಮರೆಯಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು PM ನರೇಂದ್ರ ಮೋದಿ ಅವರು ಮಾತನಾಡಿ, ಇದು ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ಮುಕ್ತ ವ್ಯಾಪಾರ ಒಪ್ಪಂದ. ಜನವರಿ 27ನೇ ತಾರೀಕು 27 ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಭಾರತ FTAಗೆ ಸೈನ್ ಹಾಕಿದೆ. ಇದು ಹೂಡಿಕೆ ಮತ್ತು ಇನೋವೇಷನ್ಗೆ ಬೂಸ್ಟ್ ಕೊಡುತ್ತೆ. ಜಾಗತಿಕ ಮಟ್ಟದಲ್ಲಿ ಸಪ್ಲೈ ಚೈನ್ ಸ್ಟ್ರಾಂಗ್ ಆಗುತ್ತೆ. ಇದು ಜಸ್ಟ್ ಟ್ರೇಡ್ ಅಗ್ರಿಮೆಂಟ್ ಅಲ್ಲ, ನಮ್ಮ ಸಮೃದ್ಧಿಯ ಬ್ಲೂ ಪ್ರಿಂಟ್ ಅಂತ ಹೇಳಿದ್ದಾರೆ. ಈ ವೇಳೆ ಮಾತನಾಡಿದ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ತಮಗೆ ಭಾರತದ ಜೊತೆಗಿರೋ ನಂಟನ್ನ ಬಿಚ್ಚಿಟ್ಟಿದ್ದಾರೆ. ನಾನು ಯುರೋಪಿಯನ್ ಕೌನ್ಸಿಲ್ ನ ಪ್ರೆಸಿಡೆಂಟ್ ಹಾಗೆ ಓವರ್ಸೀಸ್ ಇಂಡಿಯನ್ ಸಿಟಿಸನ್ ಕೂಡ ಹೌದು ಅಂತ ಹೇಳಿ ತಮ್ಮ ಪಾಕೆಟ್ ನಿಂದ OCI ಕಾರ್ಡ್ ಅನ್ನ ತೆಗೆದು ತೋರಿಸಿದ್ದಾರೆ. ಅಲ್ಲದೆ ನನ್ನ ತಂದೆ ಮೂಲತಃ ಗೋವಾದವರು. ಹೀಗಾಗಿ ಭಾರತ ಮತ್ತು ಯುರೋಪ್ ನಡುವಿನ ಕನೆಕ್ಷನ್ ನನಗೆ ಬಹಳ ವೈಯಕ್ತಿಕವಾಗಿರೋದು ಅಂತ ಹೇಳಿದ್ದಾರೆ. ಇವರು ಪೋರ್ಚುಗಲ್ನ ಪ್ರಧಾನಿಯಾಗಿದ್ದಂತವರು, ಯುರೋಪಿಯನ್ ಕೌನ್ಸಿಲ್ ನ ಪ್ರೆಸಿಡೆಂಟ್ ಆಗಕ್ಕಿಂತ ಮುಂಚೆ ಇವರು. ಏನೋ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಟ್ರೇಡ್ ಡೀಲ್ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಒಪ್ಪಂದದ ಅಡಿಯಲ್ಲಿ ಭಾರತದ ಒಟ್ಟು 99% ರಫ್ತುಗಳು ಕವರ್ ಆದ್ರೆ ಯುರೋಪಿಯನ್ ಒಕ್ಕೂಟದ 97% ರಫ್ತುಗಳು ಇದರಲ್ಲಿ ಸೇರಿವೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಅಗ್ರಿಮೆಂಟ್ ನಿಂದಾಗಿ ಭಾರತದ ಪಾಲಿಗೆ ಒಂದಷ್ಟು ಯುರೋಪ್ ಪ್ರಾಡಕ್ಟ್ಸ್ ಚೀಪ್ ಆಗ್ತವೆ. ಭಾರತೀಯ ಬಳಕೆದಾರರ ಪಾಲಿಗೆ ಮಷಿನರಿ, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್, ಏರ್ ಕ್ರಾಫ್ಟ್ಸ್, ಸ್ಪೇಸ್ ಕ್ರಾಫ್ಟ್ಸ್, ಮೆಡಿಕಲ್ ಅಂಡ್ ಸರ್ಜಿಕಲ್ ಎಕ್ವಿಪ್ಮೆಂಟ್, ಹಾಗೆ ಪ್ಲಾಸ್ಟಿಕ್ಸ್, ಕೆಮಿಕಲ್ಸ್, ಕಬ್ಬಿಣ, ಸ್ಟೀಲ್, ಫಾರ್ಮಾ, ವೆಜಿಟೇಬಲ್ ಆಯಿಲ್, ಫ್ರೂಟ್ ಜ್ಯೂಸ್, ಪ್ರಾಸೆಸ್ಡ್ ಫುಡ್, ಕುರಿ ಮಾಂಸಕ್ಕೆ ಟ್ಯಾರಿಫ್ ಇರೋದೇ ಇಲ್ಲ. ಅತ್ತ ಮುತ್ತು, ಅಮೂಲ್ಯ ಲೋಹ 25% ಟ್ಯಾರಿಫ್ ನಿಂದ 20%ಗೆ 36%ಗೆ ಇಳಿಯುತ್ತೆ. ಮೋಟಾರ್ ವಾಹನಗಳು 10%ಗೆ ಇಳಿತವೆ. ವೈನ್ 150% ನಿಂದ 20% 30%ಗೆ ಡೌನ್ ಆಗುತ್ತೆ. ಮದ್ಯದ ಮೇಲಿನ ಟ್ಯಾರಿಫ್ 150% ನಿಂದ 40%, ಹಾಗೆ ಬಿಯರ್ ಮೇಲೆ 110% ನಿಂದ 50%ಗೆ, ಸಾಸೇಜ್ಗಳು 110% ನಿಂದ 50%ಗೆ ಟ್ಯಾರಿಫ್ ಇಳಿಯುತ್ತೆ ಅಂತ ಹೇಳಲಾಗ್ತಿದೆ. ಈ ನಡುವೆ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವೆ ಸೆಕ್ಯೂರಿಟಿ ಮತ್ತು ಡಿಫೆನ್ಸ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಕೂಡ ಆಗಿದೆ. ದಿಲ್ಲಿ ನಡೆದ ಭಾರತ ಯುರೋಪಿಯನ್ ಒಕ್ಕೂಟದ 16ನೇ ಶೃಂಗಸಭೆಯ ಸೈಡ್ ಲೈನ್ಸ್ ನಲ್ಲಿ ಡೀಲ್ಗೆ ಸೈನ್ ಬಿದ್ದಿದೆ. ಈ ಮೂಲಕ ಜಪಾನ್ ಮತ್ತು ಸೌತ್ ಕೊರಿಯಾ ನಂತರ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಒಪ್ಪಂದ ಮಾಡಿಕೊಂಡ 3ನೇ ಏಷ್ಯನ್ ಪಾರ್ಟ್ನರ್ ಆಗ್ತಾ ಇದೆ.
ಭಾರತ ಮ್ಯಾರಿಟೈಮ್ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ, ಭಯೋತ್ಪಾದನಾ ನಿಗ್ರಹ ಹಾಗೆ ಫ್ಯೂಚರ್ ನಲ್ಲಿ ಎದುರಾಗೋ ಚಾಲೆಂಜ್ ಅನ್ನ ಒಟ್ಟಿಗೆ ಕೌಂಟರ್ ಮಾಡೋಕೆ ಇದನ್ನು ಮಾಡಿಕೊಂಡಿದ್ದಾರೆ. ರಕ್ಷಣಾ ಉತ್ಪಾದನೆಯಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಸಹಕಾರ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಇದನ್ನ ದೊಡ್ಡ ಹೆಜ್ಜೆ ಅಂತ ಬಣ್ಣಿಸಿದ್ದಾರೆ. ಏನು ತಲಪತಿ ವಿಜಯರ ಕೊನೆ ಸಿನಿಮಾ ಜನನಾಯಕನ್ಗೆ ಬಿಗ್ ಶಾಕ್. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲಾ ತಿರುಗಿದ್ರು ಕೂಡ ಸಿನಿಮಾ ರಿಲೀಸ್ ಆಗಿಲ್ಲ. ಈಗ ಮತ್ತೆ ಕೋರ್ಟ್ ನಲ್ಲಿ ಹಿನ್ನಡೆಯಾಗಿದೆ. ಸೆನ್ಸಾರ್ ಮಂಡಳಿ ಈ ಸಿನಿಮಾಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಮದ್ರಾಸ್ ಹೈಕೋರ್ಟ್ ನ ಏಕಸದಸ್ಯ ಪೀಠ ಈ ಹಿಂದೆ ಆದೇಶ ಹೊರಡಿಸಿತ್ತು. ಆದ್ರೀಗ ಮದ್ರಾಸ್ ಹೈಕೋರ್ಟ್ ನ ವಿಭಾಗೀಯ ಪೀಠ ಈ ಆದೇಶವನ್ನ ತಳ್ಳಿ ಹಾಕಿದೆ. ಏಕಸದಸ್ಯ ಪೀಠ ಆದೇಶ ಕೊಡೋಕು ಮುನ್ನ ಸೆನ್ಸಾರ್ ಬೋರ್ಡ್ಗೆ ತನ್ನ ಆಕ್ಷೇಪ ಸಲ್ಲಿಸೋಕೆ ಟೈಮ್ ಕೊಟ್ಟಿಲ್ಲ, ಸರಿಯಾದ ಪ್ರೊಸೀಜರ್ ಅನ್ನ ಫಾಲೋ ಮಾಡಿಲ್ಲ ಅಂತ ಕೋರ್ಟ್ ಹೇಳಿದೆ. ಹೀಗಾಗಿ ಸೆನ್ಸಾರ್ ಮಂಡಳಿಗೆ ಗೆಲುವಾಗಿದೆ. ಇದರ ಪರಿಣಾಮ ಜನನಾಯಕನ್ ಸಿನಿಮಾ ಇಲ್ಲ ಸದ್ಯಕ್ಕೆ. ಈ ಸಿನಿಮಾ ರಿಲೀಸ್ ಮಾಡಬೇಕೋ ಬೇಡವೋ ಅನ್ನೋ ಬಗ್ಗೆ ಯಾವುದೇ ಆದೇಶವನ್ನ ಕೊಟ್ಟಿಲ್ಲ. ಇನ್ನೂ ಬದಲಿಗೆ ಈ ಮ್ಯಾಟರ್ ಅನ್ನ ಹೊಸದಾಗಿ ಮೊದಲಿನಿಂದ ವಿಚಾರಣೆ ನಡೆಸೋಕೆ ಸೂಚಿಸಲಾಗಿದೆ. ಸದ್ಯ ಈ ವಿಚಾರಣೆ ಯಾವಾಗ ನಡೆಯುತ್ತೆ, ಯಾವಾಗ ಮುಗಿಯುತ್ತೆ ಅನ್ನೋ ಯಾವುದೇ ಕ್ಲಾರಿಟಿ ಇಲ್ಲ. ಏನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಆರೋಪ ಕೇಳಿಬಂದಿದೆ. ಕಳೆದ 2 ವರ್ಷಗಳಲ್ಲಿ ಅಬಕಾರಿ ಇಲಾಖೆಯಲ್ಲಿ ಭರ್ತಿ 6,000 ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ಹಗರಣ ನಡೆದಿದೆ ಅನ್ನೋ ದೂರು ಬಂದಿದೆ. ಖುದ್ದು ರಾಜ್ಯದ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಈ ಸ್ಫೋಟಕ ಹೇಳಿಕೆ ಕೊಟ್ಟಿದೆ. ಈ ಸಂಬಂಧ ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಪತ್ರ ಬರೆದು ದೂರು ಕೊಡ್ತೀವಿ ಅಂತ ಹೇಳಿದೆ. ರಾಹುಲ್ ಗಾಂಧಿಗೆ ಏನ್ ಪತ್ರ ಬರೆಯೋದು, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನ್ ಪತ್ರ ಬರೆಯೋದು? ಅವ್ರೇನು ಸಿಬಿಐನ, ಇಡಿನ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ, ಹೈಕೋರ್ಟ್ಗೆ ಹೋಗಿ ತಗೊಂಡೋಗಿ. ಪೊಲಿಟಿಕಲ್ ಕಂಪ್ಲೇಂಟ್ ಏನಕ್ಕೆ? ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳ ಪೋಸ್ಟಿಂಗ್ ಮತ್ತು ವರ್ಗಾವಣೆಯಲ್ಲಿ ಕೋಟಿ ದಂಧೆ ನಡೀತಾ ಇದೆ. ಲೈಸೆನ್ಸ್ ರಿನಿವಲ್ಗೂ ಲಂಚ ಕೊಡಬೇಕು. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ಲಾಸ್ ಆಗಿದೆ. ಸಿಎಂಗೆ ಹೇಳಿದ್ರು ಏನು ಯೂಸ್ ಆಗ್ತಾ ಇಲ್ಲ. ಹೈಕಮಾಂಡ್ ಬಳಿ ತಗೊಂಡು ಹೋಗ್ತಾ ಇದೀವಿ ಅಂತ ಈ ಅಸೋಸಿಯೇಷನ್ ಅವರು, ಗುರುಸ್ವಾಮಿ ಅನ್ನೋರು ಆರೋಪ ಮಾಡಿದ್ದಾರೆ. ಈ ಆರೋಪಕ್ಕೆ ಕೆಲ ಉದಾಹರಣೆಗಳನ್ನ ಕೂಡ ಕೊಟ್ಟಿದ್ದಾರೆ. 2 ವಾರಗಳ ಹಿಂದೆ ಲೋಕಾಯುಕ್ತ ಪೊಲೀಸರು ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಅವರನ್ನ ಬಂಧಿಸಿದ್ರು. ಮೈಕ್ರೋ ಬ್ರೂವರಿ ಮತ್ತು CL7 ಲೈಸೆನ್ಸ್ಗೋಸ್ಕರ 75 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪ ಇತ್ತು. 25 ಲಕ್ಷ ರೂಪಾಯಿ ಲಂಚ ಪಡಿತಾ ಇದ್ದಾಗಲೇ ಲೋಕಾಯುಕ್ತ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಇದನ್ನೇ ಉಲ್ಲೇಖ ಮಾಡಿರೋ ಗುರುಸ್ವಾಮಿ, ಕೋಟಿಗಳ ಲೆಕ್ಕದಲ್ಲಿ ಲಂಚ ನಡೀತಾ ಇದೆ, ಏರಿಯಾಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಅಬಕಾರಿ ಮಂತ್ರಿ RB ತಿಮ್ಮಾಪುರ ತಳ್ಳಿ ಹಾಕಿದ್ದಾರೆ. ಯಾವುದೇ ಸ್ಕ್ಯಾಮ್ ಆಗಿಲ್ಲ ಅಂತ ಹೇಳಿದ್ದಾರೆ. ಸಾಕ್ಷಿ ಕೊಡಿ ಅಂತ ಸವಾಲ್ ಹಾಕಿದ್ದಾರೆ. ಮತ್ತೊಂದು ಕಡೆ ಕೇಂದ್ರದ VBG ರಾಮ್ಜಿ ಬಿಲ್ ಇದೆಯಲ್ಲ, ಉದ್ಯೋಗ ಖಾತ್ರಿ ಯೋಜನೆಯ ರಿಪ್ಲೇಸ್ಮೆಂಟ್ ಹೊಸ ಬಿಲ್, ಅದನ್ನ ವಿರೋಧಿಸಿ ಮುಂಚಿನ ತರನೇ ಮನ್ರೇಗಾ ತರನೇ ತರಬೇಕು ಅಂತ ಆಗ್ರಹಿಸಿ ಕರ್ನಾಟಕ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ಮಾಡಿತು. ಸಿಎಂ, DCM, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲ ಸೇರಿ ಪ್ರತಿಭಟಿಸಿದ್ರು. ಆ ವೇಳೆ DCM DK ತಲೆಗೆ ಸಿಎಂ ಸಿದ್ದರಾಮಯ್ಯ ಟವಲ್ ನಲ್ಲಿ ಪೇಟ ಸುತ್ತಿರೋದು ಗಮನ ಸೆಳೀತು. ಹಾಗೆ ಕಿರೀಟವನ್ನ ಕೂಡ ಇಡ್ತಾರಾ, ನೆಕ್ಸ್ಟ್ ಉತ್ತರಾಧಿಕಾರಿ ಆಯ್ಕೆ ಮಾಡ್ತಾರಾ ಅನ್ನೋ ಚರ್ಚೆ ನಡೀತಾ ಇದೆ. ಏನೋ ರಾಜ್ಯದ ಹೈಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಅಪರಾಧಿಗಳಿಗೆ ಸಾಯೋವರೆಗೂ ಜೈಲು ಶಿಕ್ಷೆ ವಿಧಿಸುವ ವಿಶೇಷ ಅಧಿಕಾರ ಕೇವಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಮಾತ್ರ ಇದೆ ಅಂತ ಹೇಳಿದ್ದಾರೆ. ಕೆಳ ಹಂತದ ಕೋರ್ಟ್ಗಳಿಗೆ ಇಲ್ಲ ಅಂತ. ಕಾನೂನು ಪ್ರಕಾರ ಈ ಕೋರ್ಟ್ಗಳು ಕೇವಲ ಜೀವಾವಧಿ ಶಿಕ್ಷೆ ಮಾತ್ರ ಕೊಡಬಹುದು. ಅಂದ್ರೆ ಇದರಲ್ಲಿ 14 ವರ್ಷಗಳ ನಂತರ ಸರ್ಕಾರದ ಕ್ಷಮಾದಾನಕ್ಕೆ ಅವಕಾಶ ಇರುತ್ತೆ. ಕ್ಷಮಾದಾನಕ್ಕೆ ಅವಕಾಶವೇ ಇಲ್ಲದಂತೆ ಜೀವನ ಪರ್ಯಂತ ಜೈಲಿನಲ್ಲಿ ಇಡುವ ಶಿಕ್ಷೆಯನ್ನ ಕೆಳ ಹಂತದ ಕೋರ್ಟ್ಗಳು ಕೊಡೋ ಹಾಗಿಲ್ಲ ಅಂತ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ವಿಜಯಪುರ ಜಿಲ್ಲೆಯ ಹಳಸಂಗಿ ಬಳಿ ಜನವರಿ 26ನೇ ತಾರೀಕು ನಡೆದ ದರೋಡೆಯಲ್ಲಿ 205 ಗ್ರಾಂ ಚಿನ್ನ ಮತ್ತು 1 kg ಬೆಳ್ಳಿಯನ್ನ ದೋಚಿರೋದು ಬೆಳಕಿಗೆ ಬಂದಿದೆ. ಈಗ ದರೋಡೆ ಮಾಡಿ ಹೋಗುವಾಗ ಸಾರ್ವಜನಿಕರಲ್ಲಿ ಹೆದರಿಕೆ ಹುಟ್ಟಿಸೋಕೆ ಗಾಳಿಯಲ್ಲಿ ಗುಂಡು ಬೇರೆ ಹಾರಿಸಿದ್ದಾರೆ. ಒಬ್ಬ ವ್ಯಕ್ತಿ ಕಾಲಿಗೆ ಗುಂಡು ತಾಗಿ ಗಾಯನೂ ಆಗಿದೆ. ಈ ಊರು ಹಲ್ಸಂಗಿ ಮಹಾರಾಷ್ಟ್ರದ ಬಾರ್ಡರ್ ನಲ್ಲಿರೋದ್ರಿಂದ ಕೃತ್ಯ ಮಾಡಿ ಅಪರಾಧಿಗಳು ಮಹಾರಾಷ್ಟ್ರದ ಕಡೆಗೆ ತಪ್ಪಿಸಿಕೊಂಡಿರಬಹುದು ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಬೆಂಗಳೂರಲ್ಲಿ ಮತ್ತೊಂದು ATM ದರೋಡೆ ಬೆಳಕಿಗೆ ಬಂದಿದೆ. ಈ ಬಾರಿ ಸುಮಾರು 1 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ದೋಚಲಾಗಿದೆ. ಜನವರಿ 19ನೇ ತಾರೀಕು ಈ ಘಟನೆಯಾಗಿದೆ. ಆದರೆ ಇದು ಹೊರಗಿನವರು ಮಾಡಿರೋ ಕೃತ್ಯ ಅಲ್ಲ, ಬದಲಿಗೆ ಹಣ ತುಂಬೋಕೆ ಹೋಗಿದ್ದ ಏಜೆನ್ಸಿ ಸಿಬ್ಬಂದಿಗಳೇ ಕೈಚಳಕ ತೋರಿಸಿದ್ದಾರೆ. ಕೋರಮಂಗಲದ SBI ಮತ್ತು ಆಕ್ಸಿಸ್ ಬ್ಯಾಂಕ್ ATMಗಳಿಗೆ ಹಣ ತುಂಬೋ ಜವಾಬ್ದಾರಿಯನ್ನ ಹಿಟಾಚಿ ಪೇಮೆಂಟ್ ಸರ್ವಿಸಸ್ ಅನ್ನೋ ಕಂಪನಿಗೆ ಕೊಡಲಾಗಿತ್ತು. ಆದರೆ ಈ ಕಂಪನಿಯ ಸಿಬ್ಬಂದಿನೇ ಈ ದುಷ್ಕೃತ್ಯ ಎಸಗಿ ಪರಾರಿಯಾಗಿದ್ದಾರೆ. ಪ್ರವೀಣ್, ಧನಶೇಖರ್, ರಾಮಕ್ಕ, ಹರೀಶ್ ಕುಮಾರ್ ಮತ್ತು ವರುಣ್ ಅನ್ನೋರ ಮೇಲೆ ಕೇಸ್ ದಾಖಲಾಗಿದೆ. ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರಿನ ಕೋಗಿಲು ಲೇಔಟ್ ಹಗರಣದ ಮಾದರಿಯಲ್ಲಿ ಈಗ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಭಾರಿ ಭೂ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದೆ. ನಾಗಮಂಗಲ ತಾಲೂಕಿನಲ್ಲಿ ಬಡವರಿಗೆ ಹಂಚಬೇಕಾಗಿದ್ದ ಸರ್ಕಾರಿ ಸೈಟ್ಗಳನ್ನ ಹೊರ ರಾಜ್ಯದ ವಲಸಿಗರಿಗೆ ಅಕ್ರಮವಾಗಿ ಹಂಚಿದ್ದಾರೆ ಅನ್ನೋ ಆರೋಪ. ಸ್ಥಳೀಯ ಅರ್ಹ ಬಡವರನ್ನ ಬಿಟ್ಟು ಆಂಧ್ರ ಮತ್ತು ಕೇರಳ ಮೂಲದವರಿಗೆ ಈ ಸೈಟ್ಗಳನ್ನ ಬರೆದುಕೊಡಲಾಗಿದೆ. ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ, ಅಂದ್ರೆ ರಾಜ್ಯ ಸರ್ಕಾರ ಸರ್ಕಾರಿ ಜಮೀನನ್ನ ದಶಕಗಳಿಂದ ಸಾಗುವಳಿ ಮಾಡ್ತಿರೋ ಭೂಮಿ ಇಲ್ಲದೆ ಇರೋ ರೈತರಿಗೆ ಹಕ್ಕುಪತ್ರ ಕೊಡೋ ಯೋಜನೆ ಇದೆಯಲ್ಲ,
ಅದರಡಿಯಲ್ಲಿ ಗರಿಷ್ಠ 4 ಎಕರೆ 38 ಗುಂಟೆ ಮಾತ್ರ ಸಕ್ರಮಗೊಳಿಸೋಕೆ ಅವಕಾಶ ಇದೆ. ಹಾಗಿದ್ರೂ ನಿಯಮಗಳನ್ನ ಉಲ್ಲಂಘಿಸಿ ಕೆಲವರಿಗೆ ಮನ ಬಂದಂತೆ ಹೆಚ್ಚಿನ ಭೂಮಿಯನ್ನ ಕೊಟ್ಟು ಬಿಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗಿದೆ. ಮತ್ತೊಂದು ಕಡೆ ಕೋಗಿಲು ಲೇಔಟ್ ನಲ್ಲಿ ಮನೆ ಕಳ್ಕೊಂಡಿರೋರು ಬಡವರಲ್ಲ, ಲಕ್ಷಾಧಿಪತಿಗಳು ಅನ್ನೋ ಆಘಾತಕಾರಿ ವಿಚಾರ ಕೂಡ ಬಯಲಾಗಿದೆ. ಕೋಗಿಲು ಲೇಔಟ್ನ ಫಕೀರ್ ಕಾಲೋನಿ ಹಾಗೂ ವಸೀಂ ಲೇಔಟ್ನಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದವರಿಂದ ಲಕ್ಷ ಹಣವನ್ನು ಪಡೆಯಲಾಗಿತ್ತು. ಶೆಡ್ ನಿರ್ಮಾಣ ಮಾಡಿಕೊಳ್ಳೋಕೆ ಆರೋಪಿಗಳಾದ ವಸೀಂ ಮತ್ತು ವಿಜಯ್ ಮತ್ತು ರಾಬಿನ್ ಅನ್ನೋರು ಲಕ್ಷ ಹಣವನ್ನ ಪಡೆದಿದ್ರು. ಒಟ್ಟು 2 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಇಲ್ಲಿ ಟ್ರಾನ್ಸಾಕ್ಷನ್ ಮಾಡಲಾಗಿತ್ತು ಅನ್ನೋ ಮಾಹಿತಿ ಬರ್ತಾ ಇದೆ. ತನಿಖೆ ನಡೀತಾ ಇದೆ. ಉಡುಪಿಯ ಟೋಲ್ ಪ್ಲಾಜಾದಲ್ಲಿ ನಡೆದ ಘಟನೆ ಚರ್ಚೆಗೆ ಗ್ರಾಸವಾಗ್ತಿದೆ. ಸಾಸ್ತಾನ ಟೋಲ್ ಗೇಟ್ ನಲ್ಲಿ ತಮ್ಮ ಕಾಲುಗಳನ್ನ ಕಳ್ಕೊಂಡಿರೋ ನಿವೃತ್ತ ಯೋಧರಾದ ಶ್ಯಾಮರಾಜ್ ಅವರಿಗೆ ಶುಲ್ಕ ವಿನಾಯಿತಿಯನ್ನ ನಿರಾಕರಿಸಲಾಗಿತ್ತು. ನೊಂದ ಅವರು ವಿಡಿಯೋ ಮಾಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಆಪರೇಷನ್ ಪರಾಕ್ರಮ್ ವೇಳೆ ದೇಶಕ್ಕಾಗಿ ಕಾಲು ಕಳ್ಕೊಂಡು ನಾನಿವತ್ತು ವೀಲ್ ಚೇರ್ ಮೇಲೆ ಕೂತಿದ್ದೇನೆ. ನನ್ನ ತ್ಯಾಗಕ್ಕೆ ಕಿಂಚಿತ್ತು ಬೆಲೆ ಇಲ್ವಾ? ಇಷ್ಟು ದಿನ ನನಗೆ ಟೋಲ್ ಗೇಟ್ ನಲ್ಲಿ ವಿನಾಯಿತಿ ಇತ್ತು, ಆದ್ರೀಗ ಕೊಡ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಖುದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕ್ಲಾರಿಫಿಕೇಶನ್ ಕೂಡ ಕೊಡ್ತು. ಆಮೇಲೆ ಟೋಲ್ ಶುಲ್ಕ ವಿನಾಯಿತಿ ಕೇವಲ ಸೇವೆಯಲ್ಲಿ ಇರೋ ಸೈನಿಕರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಈ ಕೇಸ್ನಲ್ಲಿ ಇವರು ಈಗ ಸೇವೆ ಸಲ್ಲಿಸ್ತಾ ಇಲ್ಲ, ಇವರು ಕೊಟ್ಟಿರೋ ಡಾಕ್ಯುಮೆಂಟ್ ಕೂಡ ವ್ಯಾಲಿಡ್ ಇಲ್ಲ ಅಂತ ಹೇಳಿದೆ. ಏನೋ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಕರ್ನಾಟಕದಲ್ಲೂ ಕೂಡ ಮಳೆಯಾಗುತ್ತೆ. ಜನವರಿ 28ರವರೆಗೆ ರಾಜ್ಯದ ದಕ್ಷಿಣ ಕರ್ನಾಟಕ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗೋ ಸಾಧ್ಯತೆ ಇದೆ. ತುಂತುರು ಮಳೆಯೊಂದಿಗೆ ಭಾರಿ ಚಳಿಯ ವಾತಾವರಣ ಕೂಡ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಏನೋ ಬಾಕಿ ವೇತನ ಮತ್ತು ಸಂಬಳ ಪರಿಷ್ಕರಣೆಗಾಗಿ ಪ್ರತಿಭಟನೆಗೆ ಪ್ಲಾನ್ ಮಾಡಿದ್ದ ಸಾರಿಗೆ ನೌಕರರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಯಾವೊಬ್ಬ ನೌಕರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ, ಬೆಂಬಲ ಕೊಡೋ ಹಾಗಿಲ್ಲ ಅಂತ ನಿಗಮದ MD ಅಕ್ರಮ್ ಪಾಷಾ ಆದೇಶ ಹೊರಡಿಸಿದ್ದಾರೆ. ಡ್ಯೂಟಿಗೆ ಗೈರಾದ್ರೆ ಸಂಬಳ ಕಟ್ ಮಾಡ್ತೀವಿ, ನೋ ವರ್ಕ್ ನೋ ಪೇ ರೂಲ್ಸ್ ಜಾರಿ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. 38 ತಿಂಗಳ ಬಾಕಿ ವೇತನ ಮತ್ತು 2024ರಿಂದ ಆಗಬೇಕಾಗಿರೋ ವೇತನ ಪರಿಷ್ಕರಣೆಗಾಗಿ ನೌಕರರು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಜನವರಿ 29ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಈ ಹೋರಾಟ ನಡೆಸೋಕೆ ಡಿಸೈಡ್ ಮಾಡಲಾಗಿದೆ. ಇನ್ನು ಮರು ಮದುವೆಯಾಗೋ SC ಸಮುದಾಯದ ವಿಧವೆಯರಿಗೆ ರಾಜ್ಯ ಸರ್ಕಾರ ಹೊಸ ಘೋಷಣೆ ಮಾಡಿದೆ. ಪ್ರೋತ್ಸಾಹಧನವನ್ನು 2 ಲಕ್ಷದಿಂದ 3 ಲಕ್ಷ ರೂಪಾಯಿವರೆಗೆ ಹೆಚ್ಚಿಸಲಾಗಿದೆ. ಇನ್ನು ಧಾರವಾಡ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋದು ಸೂಕ್ತ ಅಂತ ಹೇಳಿ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿದೆ, ಕ್ಯಾನ್ಸಲ್ ಮಾಡಿ. ಮತ್ತೊಂದು ಕಡೆ ದೇಶದಲ್ಲಿ ದೊಡ್ಡ ಹಿಂಸಾಚಾರವನ್ನ ಹುಟ್ಟುಹಾಕೋಕೆ ಪ್ಲಾನ್ ಮಾಡಿದ್ದ ಉಗ್ರನನ್ನ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಅರೆಸ್ಟ್ ಮಾಡಿದೆ. ಬಂಧಿತನನ್ನ ಫೈಜಾನ್ ಶೇಖ್ ಅಂತ ಗುರುತಿಸಲಾಗಿದೆ. ದೇಶದಲ್ಲಿ ಭಯದ ವಾತಾವರಣ ಸೃಷ್ಟಿಸಿ ಶಾಂತಿ ಕದಡೋಕೆ ಮುಂದಾಗಿದೆ. ಅದಕ್ಕಾಗಿ ಶಸ್ತ್ರಾಸ್ತ್ರ ಮದ್ದುಗುಂಡುಗಳನ್ನ ಕೂಡ ಕಲೆಕ್ಟ್ ಮಾಡಿದ್ದ. ಇದು ಜೈಷ್ ಮತ್ತು AQ ಉಗ್ರ ಸಂಘಟನೆಯ ಸಿದ್ಧಾಂತಗಳ ಪ್ರಭಾವಕ್ಕೆ ಒಳಗಾಗಿದ್ದ ಅಂತ ಕೂಡ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ದಕ್ಷಿಣ ಪರಗಣದಲ್ಲಿರೋ ದೊಡ್ಡ ಗೋದಾಮಿನಲ್ಲಿ ಭೀಕರ ಅಗ್ನಿ ದುರಂತ ಉಂಟಾಗಿದೆ. ಪರಿಣಾಮ 8 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಹಲವರು ಗೋದಾಮಿನೊಳಗಡೆ ಟ್ರ್ಯಾಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮತ್ತೊಂದು ಕಡೆ ಚಲಿಸ್ತಾ ಇದ್ದ ಬಸ್ ಒಂದು ಪಾರ್ಕ್ ಆಗಿದ್ದ ರೋಡ್ ಕ್ಯಾರಿಯರ್ ಮತ್ತು ಮೋಟಾರ್ ಸೈಕಲ್ಗೆ ಡಿಕ್ಕಿ ಹೊಡೆದು ಜಮ್ಮು ಕಾಶ್ಮೀರದ ಉಧಂಪುರ್ನಲ್ಲಿ ಅನಾಹುತ ಆಗಿದೆ. ಒಬ್ಬ CRPF ಯೋಧ ಸೇರಿ 4 ಪ್ರಾಣ ಕಳ್ಕೊಂಡಿದ್ದಾರೆ. ಬಸ್ ಕಂಟ್ರೋಲ್ ತಪ್ಪಿಕೊಂಡು ಈ ಘಟನೆಯಾಗಿದೆ. ಇನ್ನು ಸ್ನೇಹಿತರೆ, ಷೇರುಪೇಟೆ ಬಿಸಿನೆಸ್ ಮತ್ತು ಆರ್ಥಿಕತೆಗೆ ಸಂಬಂಧಪಟ್ಟ ಮಾಹಿತಿ ನೋಡ್ತಾ ಹೋಗೋಣ. ಅದರಲ್ಲಿ ಷೇರುಪೇಟೆಗೆ ಬಂದ್ರೆ ಷೇರು ಮಾರ್ಕೆಟ್ ಕಡೆಗೂ ಹಸಿರು ಪಟ್ಟಿಗೆ ಬಂದಿದೆ. ಬೆಳಿಗ್ಗಿನಿಂದ ಸಾಕಷ್ಟು ಏರಿಳಿತ ಕಂಡು ಕಡೆಗೆ ನಿಫ್ಟಿ ಸುಮಾರು 126 ಪಾಯಿಂಟ್ಗಳಷ್ಟು ಅಥವಾ 0.51% ರೈಸ್ ಆಗಿ 25,175ಕ್ಕೆ ತಲುಪಿತು. ಸೆನ್ಸೆಕ್ಸ್ 319 ಪಾಯಿಂಟ್ಸ್ ಅಥವಾ 0.39% ರೈಸ್ ಆಗಿ 81,857ಕ್ಕೆ ಬಂದು ನಿಂತಿದೆ. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.53% ಏರಿಕೆ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.20% ರೈಸ್ ಆಗಿದೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 451.6 ಲಕ್ಷ ಕೋಟಿ ರೂಪಾಯಿನಿಂದ 453.7 ಲಕ್ಷ ಕೋಟಿ ರೂಪಾಯಿಗೆ ಏರಿದೆ. ಒಂದೇ ಸೆಷನ್ನಲ್ಲಿ ಹೂಡಿಕೆದಾರರು 2 ಲಕ್ಷ ಕೋಟಿ ರೂಪಾಯಿನಷ್ಟು ಗೇನ್ ಮಾಡಿಕೊಂಡಿದ್ದಾರೆ. ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನೌನ್ಸ್ ಆಗ್ತಿದ್ದ ಹಾಗೆ ಸ್ವಲ್ಪ ಚೇತರಿಕೆ ಕಾಣಿಸಿದೆ. FTAನಿಂದ ಮುಂದಿನ ದಿನಗಳಲ್ಲಿ ದೇಶದ ವ್ಯಾಪಾರ ಮತ್ತು ವಹಿವಾಟು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ ಅನ್ನೋ ಹೋಪ್ಸ್ ಇಂದ ಮುಖ್ಯವಾಗಿ ಬ್ಯಾಂಕಿಂಗ್ ಮತ್ತು ಮೆಟಲ್ ಕಂಪನಿಗಳ ಷೇರುಗಳು ಮಾರುಕಟ್ಟೆಯನ್ನು ಮೇಲೆತ್ತೋಕೆ ಹೆಲ್ಪ್ ಮಾಡಿದ್ವು. ಕಂಪನಿಗಳ ವಿಚಾರಕ್ಕೆ ಬಂದ್ರೆ ಆಕ್ಸಿಸ್ ಬ್ಯಾಂಕ್, JSW ಸ್ಟೀಲ್ ಮತ್ತು ಅದಾನಿ ಪೋರ್ಟ್ಸ್ ಕಂಪನಿಗಳು ಗ್ರೀನ್ ನಲ್ಲಿದ್ವು. ಮತ್ತೊಂದು ಕಡೆ ಮಹೀಂದ್ರ ಅಂಡ್ ಮಹೀಂದ್ರ, ಏಷ್ಯನ್ ಪೇಂಟ್ ಷೇರುಗಳು ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 19 ಪೈಸೆ ರೈಸ್ ಆಗಿ 91 ರೂಪಾಯಿ 71 ಪೈಸೆ ಆಗಿದೆ. ಇನ್ನು ಭಾರತ ಮತ್ತು ಯುರೋಪ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಆದ ಕಾರಣ ಅಲ್ಲಿಂದ ಬರೋ ಕಾರುಗಳ ಮೇಲೆ ಇಂಪೋರ್ಟ್ ಟ್ಯಾಕ್ಸ್ ಅನ್ನ ಸರ್ಕಾರ ಕಮ್ಮಿ ಮಾಡಿದೆ. ಈ ಸುದ್ದಿ ಹೊರಬಿದ್ದ ತಕ್ಷಣ ನಮ್ಮ ಭಾರತದ ಪ್ರಮುಖ ಕಾರು ಕಂಪನಿಗಳ ಷೇರು ಬೆಲೆ ದಿಢೀರಂತ ಕುಸಿತ ಆಗಿದೆ.
ಮಾರ್ಕೆಟ್ ಎಂಡ್ನಲ್ಲಿ ಮಹೀಂದ್ರ ಅಂಡ್ ಮಹೀಂದ್ರ 4.25% ಪತನ, ಮಾರುತಿ ಸುಜುಕಿ 1.50%, ಟಾಟಾ ಮೋಟಾರ್ಸ್ 1.29% ಇಳಿಕೆ ಕಂಡಿವೆ. ಹೊರಗಿನ ಕಾರುಗಳು ಕಮ್ಮಿ ರೇಟಿಗೆ ಬರೋಕ್ ಶುರುವಾದ್ರೆ ಇವ್ರ ಕಾರುಗಳನ್ನ ಮಾರ್ಕೆಟ್ ಶೇರ್ ನಾವು ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಆತಂಕದಲ್ಲಿ ಹೂಡಿಕೆದಾರರು ಇವತ್ತು ನೀ ಜರ್ಕ್ ರಿಯಾಕ್ಷನ್ ಕೊಟ್ಟರು ಇದಕ್ಕೆ. ಇನ್ನೊಂದ್ ಕಡೆ ಅದಾನಿ ಗ್ರೂಪ್ ಮತ್ತು ಬ್ರೆಜಿಲ್ನ ಎಂಬ್ರೇಯರ್ ಕಡೆಗೂ ಕೂಡ ವಿಮಾನವನ್ನ ಭಾರತದಲ್ಲೇ ತಯಾರಿಸೋಕೆ ಒಪ್ಪಂದಕ್ಕೆ ಸೈನ್ ಹಾಕಿದ್ದಾರೆ. ಇದ್ರ ಬಗ್ಗೆ ನಾವು ನಿಮಗೆ ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ. ಈಗ ಸಿಗ್ನೇಚರ್ ಬಿದ್ದಿದೆ. ಮಧ್ಯಮ ಗಾತ್ರದ ಅಥವಾ ರೀಜನಲ್ ಟ್ರಾನ್ಸ್ಪೋರ್ಟ್ ವಿಮಾನಗಳ ತಯಾರಿಕೆಗೆ ಸಿಗ್ನೇಚರ್ ಹಾಕಿದ್ದಾರೆ. ಇನ್ನು ಭಾರತದ ಫೇಮಸ್ ಔಷಧ ತಯಾರಿಕಾ ಕಂಪನಿ ಸನ್ ಫಾರ್ಮಾ ತಯಾರಿಸೋ ರಿವಾಸ್ಟಿಗ್ ಮೈನ್ ಅನ್ನೋ ವಿಶೇಷ ಮಾತ್ರೆಯನ್ನ ಚೀನಾದಲ್ಲಿ ಮಾರಾಟ ಮಾಡದಂತೆ ಬ್ಯಾನ್ ಹೇರಲಾಗಿದೆ. ವಯಸ್ಸಾದವರಲ್ಲಿ ಕಾಣಿಸಿಕೊಳ್ಳೋ ನೆನಪಿನ ಶಕ್ತಿ ಕಾಯಿಲೆ ಡಿಮೆನ್ಷಿಯಾ ಅದಕ್ಕೆ ಬಳಸಲಾಗ್ತಾ ಇತ್ತು. ಆದರೆ ಈ ಟ್ಯಾಬ್ಲೆಟ್ ತಯಾರಿಸುವಾಗ ಕ್ವಾಲಿಟಿ ಕಂಟ್ರೋಲ್ ಸರಿ ಇಲ್ಲ ಅಂತ ಹೇಳಿ ನೆಪವನ್ನು ಕೊಟ್ಟು ಚೀನಾದ ಔಷಧ ನಿಯಂತ್ರಕ ಈಗ ಅದಕ್ಕೆ ನಿರ್ಬಂಧವನ್ನು ಹೇರಿದ್ದಾರೆ. ಇನ್ನು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ತನ್ನ 3ನೇ ತ್ರೈಮಾಸಿಕದ ರಿಸಲ್ಟ್ ಘೋಷಿಸಿದೆ. ಹೋದ ವರ್ಷಕ್ಕೆ ಹೋಲಿಸಿದ್ರೆ ಈ ಕ್ವಾರ್ಟರ್ನಲ್ಲಿ ಕಂಪನಿಯ ಲಾಭ 38% ಜಂಪ್ ಆಗಿದೆ. 385 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಒಟ್ಟು ಆದಾಯ 15% ರೈಸ್ ಆಗಿ 5,112 ಕೋಟಿ ರೂಪಾಯಿಗೆ ತಲುಪಿದೆ. ರಿಸಲ್ಟ್ ಬರ್ತಾ ಇದ್ದ ಹಾಗೆ ಶೇರಿನ ಬೆಲೆ ಕೂಡ 3% ಜಂಪ್ ಆಯಿತು. ಇನ್ನು ಏಷ್ಯನ್ ಪೇಂಟ್ಸ್ Q3 ರಿಸಲ್ಟ್ ಬಂದಿದೆ. ಹೋದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಕಂಪನಿಯ ಪ್ರಾಫಿಟ್ 5% ಡೌನ್ ಆಗಿದೆ. ಲಾಭ ಬರೀ 1,060 ಕೋಟಿ ರೂಪಾಯಿಗೆ ಇಳಿದಿದೆ. ರಿಸಲ್ಟ್ ಬಂದ ತಕ್ಷಣ ಶೇರ್ ಕೂಡ 6% ಪತನವನ್ನು ಕಂಡಿದೆ. ಇನ್ನು ಮಾರಿಕೋ ಸಂಸ್ಥೆಗಳ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ನಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಸಲ 12% ಏರಿಕೆಯಾಗಿದೆ. 447 ಕೋಟಿ ರೂಪಾಯಿ ಲಾಭ ಬಂದಿದೆ. ಇದು ಲಂಚ ಪ್ರಕರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ಮಾರ್ಕೆಟ್ ರೆಗ್ಯುಲೇಟರ್ SEC ಉದ್ಯಮಿ ಗೌತಮ್ ಅದಾನಿ ಅವರ ಫ್ಯಾಮಿಲಿಗೆ ಇಮೇಲ್ ಮೂಲಕ ಸಮನ್ಸ್ ಕೊಡೋಕೆ ಮುಂದಾಗಿರೋ ಮಾಹಿತಿ ಬಂದಿತ್ತಲ್ಲ. ಈ ಬಗ್ಗೆ SEC ಯೊಂದಿಗೆ ಚರ್ಚೆ ನಡೆಸೋಕೆ ಅದಾನಿ ಪರ ವಕೀಲರು US ಕೋರ್ಟ್ ಬಳಿ ಜನವರಿ 30 ತನಕ ಟೈಮ್ ಕೇಳಿದ್ದಾರೆ. ಗೌತಮ್ ಮತ್ತು ಸಾಗರ್ ಅದಾನಿ ಭಾರತದಲ್ಲಿರುವುದರಿಂದ ಮಾತುಕತೆ ನಡೆಸೋಕೆ ಸ್ವಲ್ಪ ಲೇಟ್ ಆಗ್ತಿದೆ. ಹೀಗಾಗಿ ಮೇಲ್ ನೋಟಿಸ್ ಬಗ್ಗೆ ಈಗಲೇ ತೀರ್ಪು ಕೊಡಬೇಡಿ, ನಾವು SEC ಯೊಂದಿಗೆ ಮಾತಾಡ್ಕೊಳ್ತೀವಿ ಅಂತ ಅದಾನಿ ಪರ ವಕೀಲರು ಹೇಳಿದ್ದಾರೆ. ಇದಕ್ಕೆ ನ್ಯೂಯಾರ್ಕ್ ಕೋರ್ಟ್ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆ. ಮತ್ತೊಂದು ಕಡೆ ಅದಾನಿಯ ಮುಂದ್ರಾ ಪೋರ್ಟ್ಸ್ ಮತ್ತು ಹಳ್ಳಿ ನಡುವಿನ ಗೋಮಾಳ ಜಮೀನಿನ ವಿವಾದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಈ ಹಿಂದೆ ಗುಜರಾತ್ ಹೈಕೋರ್ಟ್ ಅದಾನಿ ಪೋರ್ಟ್ಸ್ ವಶದಲ್ಲಿರೋ 108 ಹೆಕ್ಟೇರ್ ಗೋಮಾಳ ಜಮೀನನ್ನ ಸರ್ಕಾರ ವಾಪಸ್ ಪಡೆದು ಹಳ್ಳಿ ಜನರಿಗೆ ಕೊಡಬೇಕು ಅಂತ ಆದೇಶ ಕೊಟ್ಟಿತ್ತು. ಇದನ್ನು ಸುಪ್ರೀಂ ಕೋರ್ಟ್ ಈಗ ರದ್ದು ಮಾಡಿದೆ. ಕೋರ್ಟ್ ತೀರ್ಪು ಕೊಡುವಾಗ ಅದಾನಿ ವಾದವನ್ನ ಕೇಳಿರಲಿಲ್ಲ. ಇದು ನಿಯಮಗಳಿಗೆ ವಿರುದ್ಧ, ಹೊಸ ವಿಚಾರಣೆ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಈಗ ಸೂಚನೆ ಕೊಟ್ಟಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 4,591 ರೂಪಾಯಿ ಹೆಚ್ಚಾಗಿ 1,58,901 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 4,205 ರೂಪಾಯಿ ಹೆಚ್ಚಾಗಿ 1,45,553 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 26,859 ರೂಪಾಯಿ ಹೆಚ್ಚಾಗಿ 3,44,564 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಆ ನಂತರ ಮೆಂಬರ್ ಓನ್ಲಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಬಿಸ್ ನ್ಯೂಸ್, ಎಕನಾಮಿಕ್ಸ್ ನ ಮಿನಿ ಸೀರೀಸ್, ಸ್ಪೆಷಲ್ ವಿಡಿಯೋಸ್, ಕರೆಂಟ್ ಪವರ್ ಸೇರಿ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಅನ್ನು ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಜಾಯಿನ್ ಬಟನ್ ಅನ್ನು ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.